ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು 40,000 ಜನ ಬರ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ. 40,000 ಜನಕ್ಕೆ ಈಗ ಅಡುಗೆಗಳು ಮಾಡ್ತಾ ಇರೋಂಥದ್ದು. ಇದು ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ತಾಯಿದ್ದಾರೆ, ಮೆಂತೆ ಪಲಾವ್ ಬಂದು ಒಂದು 3 ರಿಂದ 4 ಪಾತ್ರೆ ಮೆಂತೆ ಪಲಾವ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಇದು ಮೆಂತೆ ಬಾತು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಕುರುಬೂರು ಜಾತ್ರೆ, ಒಂದು ದೊಡ್ಡ ಜಾತ್ರೆ. ಇದು 7 ವರ್ಷಕ್ಕೊಮ್ಮೆ ಬರೋವಂಥ ಜಾತ್ರೆ. ಇದು ತುಂಬ ಜೋರಾಗಿ ನಡೆಯುತ್ತೆ, ಸಖತ್ತಾಗಿ ನಡೆಯುತ್ತೆ. ಲಾಸ್ಟ್ ಇಯರು ಬಂದಿದ್ದೆ ನಾನು, ಅವಾಗಾದರೆ ಅಡುಗೆಗಳು ಶೂಟ್ ಮಾಡಿರಲಿಲ್ಲ, ಈಗ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಇವತ್ತು ಯಾವ ರೀತಿ ಇವರೆಲ್ಲ ಅಡುಗೆಗಳು ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ. ತುಂಬ ಇದು NNS ಕ್ಯಾಟ್ರಿಂಗ್ ಅವ್ರು ಬಂದು ಮಾಡ್ತಾರಂಥದ್ದು. ಸುಮಾರು ಹಳ್ಳಿಗಳಲ್ಲಿ ಈ ಥರ ಜಾತ್ರೆಗಳು ನಡೆಸ್ಕೊಟ್ಟಿದ್ದಾರೆ. ಅದರಿಂದ ಇವ್ರನ್ನ ಕರೆಸಿ ಇದು ಅಡುಗೆಗಳು ಮಾಡಿಸ್ತಾರಂಥದ್ದು. ಬನ್ನಿ ನೋಡೋಣ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ನೋಡಿ ಮೆಂತೆ ಬಾತ್ಗೆ ಮಸಾಲ ಈರುಳ್ಳಿ ಎಲ್ಲ ಇಟ್ಕೊಂಡು ಹೋಗ್ತಾರೆ. ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಒಂದು 10 ಲೀಟ್ರ್ ಹಾಕ್ಕೊಂಡಿದ್ದಾರೆ. 15 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಪಲಾವ್ ಸಾಮಾನು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊತಾರಂಥದ್ದು. ಓಕೆ ಸ್ನೇಹಿತರೆ ನೋಡಿ ಈಗ ಎಲ್ಲ ಪಲಾವ್ ಸಾಮಾನು ಎಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಮರಾಠಿ ಮಗು ಪ್ರತಿಯೊಂದು ಪಲಾವ್ ಸಾಮಾನು ಇದೆ ಇದರಲ್ಲಿ. ಇದು ಈರುಳ್ಳಿ ಹಚ್ತಾ ಇದ್ದಾರೆ. ಸುಮಾರು ಜನ ಒಂದು ಕಾಮೆಂಟ್ ಮಾಡಿದರು, ಸರ್ ತರಕಾರಿ ಹಚ್ಚೋದು ಈರುಳ್ಳಿ ಹಚ್ಚೋದು ಹೇಳ್ಕೊಡಿ ಅಂತ ಬಿಟ್ಟು. ನೋಡಿ ಇವ್ರು ಹಚ್ಚೋದು ಬಂದು ಈರುಳ್ಳಿ ನೋಡಿ ಇದು ಚಾಕ್ ಬಂದು ಜಸ್ಟ್ ಒಂದು 40 ರಿಂದ 50 ರೂಪಾಯಿ ಚಾಕ್ ಆಗಿರುತ್ತೆ. ಸುಮಾರು ಜನ ಇದು ಒಂದು ಚಾಕ್ಗಳಿಗೆ ಸುಮಾರು 1000 ರೂಪಾಯಿ ಖರ್ಚು ಮಾಡ್ತಾರೆ ಚಾಕಿಗೆ. ನೋಡಿ ಜಸ್ಟ್ ಒಂದು 50 ರಿಂದ 60 ರೂಪಾಯಿ ಇದು ಸಂತೆಗಳಲ್ಲಿ ಸಿಗುತ್ತೆ. ಸಂತೆಗಳಲ್ಲಿ ಈ ಥರ ಎಲ್ಲಾದರೂ ಕೊಲ್ಮೆ ಮಾಡ್ತಾರಲ್ಲ, ಆ ಕೊಲ್ಮೆ ಹತ್ರ ಇಲ್ಲಿ ಸಿಗುತ್ತೆ. ನೋಡಿ ಆ ಥರ ಚಾಕಿಗೆ ತೊಗೊಂಬಂದ್ರೆ ಕಬ್ಬಿಣದ ಚಾಕು ಇದು ಸಕ್ಕದಾಗಿ ಕಟ್ಟಾಗುತ್ತೆ ಇದು. ಆದರೆ ಯಾವುದೇ ಇದು ಹಚ್ಚುವಾಗ ಚಾಕ್ ಅನ್ನೋದು ಶಾರ್ಪ್ ಆಗಿರಬೇಕು. ನೋಡಿ ಆ ಥರ ಶಾರ್ಪ್ ಆಗಿದ್ರೆ ನೋಡಿ ಈ ಥರ ಹಿಡ್ಕೊಂಡು ನೋಡಿ ಈ ಥರ ಕಡ್ಡಿಯನ್ನು ಹೊಡಿಬೇಕಂದ್ರೆ ಈ ಥರ ಹೊಡಿತಾರೆ ಅವರು. ನೋಡಿ ಸಣ್ಣಕ್ಕೆ ಜಸ್ಟ್ ಸ್ವಲ್ಪ ಜರುಗಿಸ್ಕೊಂಡು ಹೋದರೆ ಸಾಕು, ಸಕ್ಕದಾಗಿ ಕಟ್ಟಿಂಗ್ ಆಗುತ್ತೆ. ನೋಡಿ ಇವರು ಭಟ್ರುಗಳು ಎಲ್ಲ ಕಡೆ ಯೂಸ್ ಮಾಡೋದು ಇದೇ ಚಾಕುನೇ. ಈ ಚಾಕು ಇಲ್ಲ ಅಂತಂದರೆ ಇವ್ರಿಗೆ ಕೆಲಸನೇ ಆಗೋದಿಲ್ಲ. ಸ್ನೇಹಿತರೆ ನೋಡಿ ಮೆಂತೆ ಬಾತ್ಗೆ ಮೆಂತೆ ಸೊಪ್ಪು ತೊಳಿತಾ ಇದ್ದಾರೆ ಫುಲ್ಲು. ಇದು ಎಷ್ಟು ಕಟ್ಟೈತಾ ಇದು ಮೆಂತೆ ಸೊಪ್ಪು? 20 ಕಟ್ಟು. ನೋಡಿ 20 ಕಟ್ಟು ಮೆಂತೆ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿ ಈಗ ತೊಳ್ಕೊತಾರ ಅಂಥದ್ದು. ಹಾಂ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಹಾಕ್ಕೊಂಡಿದ್ರಾ ಒಂದೊಂದು ಬಕೀಟಾ? ನೋಡಿ ಅದರಲ್ಲೇ ನೋಡಿ ಮೆಂತೆ ಇದರಲ್ಲೇ ಕೆಳಗಡೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಅದು ಒಂದೊಂದು ಬಕೀಟ್ ಹಾಕ್ಕೊಂಡಿರೋ ಅಂಥದ್ದು. ಒಂದೊಂದು ಬಕೀಟ್ ಅದರಲ್ಲೇ ಹಾಕ್ಕೊಂಡು ಈಗ ಪಾತ್ರೆಯಲ್ಲಿ ಹಾಕೋಣ ಅಂಥದ್ದು. ಸೌದೆ ಇಡೋಕ್ಕೆ ನೋಡಿ ತಾತ ಇಕ್ಕಿದ್ದಾರೆ, ತಾತ ಒಲೆ ಉರಿಸ್ತಾ ಇದ್ದಾರೆ. ನೋಡಿ ಈರುಳ್ಳಿ ಅನ್ನೋದು ಫ್ರೈ ಆಗಿದೆ, ಲೈಟಾಗಿ ಒಂದು ಫ್ರೈ ಆಗಿರೋದೆ. ಇನ್ನೊಂದು 5 ನಿಮಿಷ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆಲ್ಲ ಮಸಾಲೆ ಹಾಕೋಣ ಅಂತ. ಫ್ರೈ ಆಗಿದೆ ನೋಡಿ, ಇಷ್ಟು ಮಾತ್ರ ಫ್ರೈ ಆದಮೇಲೆ ಈಗ ನೋಡಿ ಮೆಂತೆ ಹಾಕ್ಕೊತಾ ಇದ್ದಾರೆ. ಈಗ ಆಗಲೇ ತೋರಿಸೋದಲ್ಲ, ಮೆಂತೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ. ನೋಡಿ ಈಗ ಹಾಕ್ಕೊತಾ ಇದ್ದಾರೆ. ಕಲ್ಲುಪ್ಪ ಇದರಲ್ಲೇ ಕಲ್ಲುಪ್ಪು ಹಾಕ್ಕೊಂಡಿದ್ದೀರಾ? ನೋಡಿ ಇದರಲ್ಲೇ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ರಮೇಶ್ ಅಂತ ಬಿಟ್ಟು ಇವ್ರ ಹೆಸರು, ಇವರೇ ಹೆಡ್ ಕುಕ್ಕು. ಇದಕ್ಕೆ ಈಗ ಮೆಂತೆ ಬಾತ್ ಮಾಡ್ತಾ ಇದ್ದಾರೆ. ಅದು ನೋಡಿ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಈಗ ಒಂದು ಕ್ಯಾನ್ ಹಾಕ್ಕೊತೀರಾ, ಆಮೇಲೆ ಬೇರೆ ಹಾಕ್ಕೊತೀರಾ? ಎಲ್ಲ ಫುಲ್ಲು ನೀರು ಈಗಲೇ ಹಾಕ್ಕೊಂಡ್ಬಿಡ್ತೀರಾ? ಯಾವುದೇ ಬಾತಾಗಲಿ, ವೆಜಿಟೇಬಲ್ ಬಾತ್ಗಳಾಗಲಿ, ಪಲಾವ್ಗಳಾಗಲಿ ಏನೇ ಮಾಡುವಾಗ ಒಲೆಯಲ್ಲಿ ಮಾಡಿದ್ರೆ ಅದರ ಟೇಸ್ಟೇ ಬೇರೆನೇ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಆ ಕಾರಣಕ್ಕೆ ನೋಡಿ ಪಲಾವ್ಗಳಾಗಲಿ, ಬಿರಿಯಾನಿಗಳಾಗಲಿ ಇದೆಲ್ಲ ಸೌದೆಯಲ್ಲಿ ಮಾಡೋ ಅಂಥದ್ದು. ನೋಡಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಇದೆ. ಹಾಕ್ಕೊಳ್ಳಿ. ನೋಡಿ ಈಗ ಟೊಮೊಟೊ ಹಾಕ್ಕೊತಾರೆ. ಟೊಮೊಟೊ ಒಂದು 15 kg ಟೊಮೊಟೊ ಹಾಕ್ಕೊಂಡಿದ್ದಾರೆ. ಈಗ
ನೋಡಿ ಸ್ಲೈಸ್ ಆಗಿ ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡಿರೋಂಥ ಟೊಮೊಟೊ. ನೋಡಿ ಎಷ್ಟು ಕ್ಯಾನ್ ಹಾಕ್ಕೊಂತೀರಣ್ಣ? 8 ಕ್ಯಾನ್ ನೀರು. ನೋಡಿ ಒಂದಕ್ಕೆ 3 ಬಕೀಟು 8 ಕ್ಯಾನ್ ಹಾಕ್ಕೊತಾ ಇದ್ದಾರೆ. ಅಕ್ಕಿ ಎಷ್ಟು ಕೆ ಜಿ ಹಾಕೋದು? 75 ಕೆ ಜಿ ಅಕ್ಕಿ. ನೋಡಿ 75 ಕೆ ಜಿ ಅಕ್ಕಿ ಹಾಕಿ ಮಾಡ್ತಾರಂಥದ್ದು ಇದು. ಬುಲೆಟು ಬಾಸ್ಮತಿ ಎರಡು ಮಿಕ್ಸಾ? ಅದೊಂದು ಅರ್ಧ ಇದೊಂದು ಅರ್ಧ. ಓಕೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಸರ್ ಅಡುಗೆ ಕೆಲಸ? 20 ವರ್ಷದಿಂದ. ವೆರಿ ಗುಡ್. ನೋಡಿ 20 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿರೋಂಥದ್ದು ಇವ್ರಿಗೆ. ನಿಮ್ಮದು ಯಾವೂರು ಸರ್? ಯಾವೂರು? ಕೋಲಾರ. ನೋಡಿ ಇವರೆಲ್ಲ ಕೋಲಾರು. ಹಾಂ. NNS ಕ್ಯಾಟ್ರಸ್ ಎಲ್ಲ ಕೋಲಾರೇ. ಹಾಂ. ನೋಡಿ ಎಲ್ಲ ಕೋಲಾರ ಕಡೆಯವರು ಇವ್ರು ಬಂದು ಮಾಡ್ತಾರಂಥದ್ದು ಕ್ಯಾಟ್ರಿಂಗು. ಹಾಂ. ಓಕೆ. ನೋಡಿ ಏನೇ ಗೃಹಪ್ರವೇಶ ಇರಲಿ ಏನೇ ಇರಲಿ ನಿಮ್ಮ ಮನೆ ಹತ್ರ ಏನೂ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಆರ್ಡ್ರ್ ಮಾಡಿಬಿಟ್ರೆ ಅವರೇ ಅವ್ರ ಗೋಡನಲ್ಲಿ ಮಾಡ್ಕೊಂಬಂದು ಕೊಟ್ಬಿಡ್ತಾರೆ ಇವರು. ನೋಡಿ ತಾತ ಒಲೆ ಉರಿಸ್ತಾ ಇದ್ದಾರೆ. ಪ್ರತಿ ಕಡೆ ಎಲ್ಲ ಕಡೆ ನೋಡಿಕೊಂಡು ಒಲೆ ಉರಿಸ್ತಾ ಇದ್ದಾರೆ. ಒಲೆ ಉರ್ಸಕ್ಕಂತಲೇ ಕರ್ಕೊಂಬಂದಿದ್ದಾರೆ ಅನಿಸುತ್ತೆ. ನೋಡಿ ನೀಟಾಗಿ ಎಲ್ಲ ಕಡೆನೂ ಸೌದೆ ಇಟ್ಟಿದ್ದಾರೆ. ಎಲ್ಲ ಕಡೆ ಸೌದೆ ಇಟ್ಬಿಟ್ಟು ನೀಟಾಗಿ ಒಲೆ ಉರಿಸ್ತಾ ಇದ್ದಾರೆ. ಕ್ಯಾನು ನೋಡಿ 8 ಕ್ಯಾನು ನೀರು ಹಾಕ್ಕೊಂಡು ಕುದಿನ ಹಾಕ್ಕೊಂಡಿದ್ದಾರೆ. ಒಂದು 2 ಕಟ್ಟು ಕುದಿನ ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ತಾ ಇರೋಂಥದ್ದು. ಸ್ನೇಹಿತರೆ ನೋಡಿ ಮೆಂತೆ ಬಾತ್ಗೆ ಅಕ್ಕಿ ಇದು ಇಂಡಿಯಾ ಗೇಟು 30 ಕೆ ಜಿ ಇದೆ. ಇದು ಬಾಸ್ಮತಿ ಅಕ್ಕಿ. ಇದು ಬಾಸ್ಮತಿ ಅಕ್ಕಿ ಇದು 30 ಕೆ ಜಿ ಇರೋಂಥದ್ದು ಇದು. ಮತ್ತು ಕೇಸರ್ ಕಲಿ 45 ಕೆ ಜಿ ಅಕ್ಕಿ ಇದೆ. ಇದು ಹಾಕ್ಕೊತಾರಂಥದ್ದು. ಸ್ನೇಹಿತರೆ ನೋಡಿ ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಇದು ಕುದಿ ಸ್ಟಾರ್ಟ್ ಆದಮೇಲೆ ಈಗ ಅಕ್ಕಿ ಹಾಕ್ಕೊತಾರೆ. ನೋಡಿ ಈ ಥರ ಒಂದು ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ಈಗ ಅಕ್ಕಿ ಹಾಕ್ಕೊಳೋಂಥದ್ದು. ಸ್ನೇಹಿತರೆ ನೋಡಿ ಈಗ ಅಕ್ಕಿ ಹಾಕ್ಕೊಂಡಿದ್ದಾರೆ. ಅಕ್ಕಿ 75 ಕೆ ಜಿ ಅಕ್ಕಿ ಈಗ ತೊಳೆದು ಹಾಕ್ಕೊಂಡಿರೋವಂಥದ್ದು. ಇದರಲ್ಲಿ ಈಗ ನಿಂಬೆ ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು 15ರಿಂದ 20 ನಿಂಬೆ ಹುಳಿ ಹಾಕ್ಕೊಂಡಿರೋಂಥದ್ದು. ಸ್ನೇಹಿತರೆ ನೋಡಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ ಮೇಲ್ಗಡೆ. ಅದ್ರ ಮೇಲ್ಗಡೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈ ಪಾತ್ರೆಗೆ 3 ಕೆ ಜಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. 3 ಕೆ ಜಿ ಕಲ್ಲುಪ್ಪು ಹಾಕ್ಕೊಂಡು ಮಾಡ್ತಾರಂತೆ. ಈಗ ಕುದಿ ಅನ್ನೋದು ಬಂದಿದೆ. ಈಗ ಇದರಲ್ಲಿರೋ ಸೌದೆ ಎಲ್ಲ ತೆಗೆದು ಮತ್ತೆ ಅದರಲ್ಲಿ ಇಡ್ತಾ ಇದ್ದಾರೆ. ಮತ್ತು ಮೆಂತೆ ಬಾತು 3 ಪಾತ್ರೆ ಮಾಡ್ತಾರೆ. 3 ಪಾತ್ರೆ ಮಾಡೋದಕ್ಕೋಸ್ಕರ ನೋಡಿ ಇದೆಲ್ಲ ತೆಗಿತಾ ಇದ್ದಾರೆ. ಇದು ತೆಗೆದುಬಿಟ್ಟು ಮತ್ತೆ ಅದರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಇದು ದಮ್ ಕಟ್ಬಿಡ್ತೀರ ಅಷ್ಟೆಲ್ಲ ಇದು? ದಮ್ ಹಾಕೋ ಮುಂಚೆ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ನೀಟಾಗಿ. ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಆ ಕಾರಣಕ್ಕೆ ನೋಡಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ತಾಯಿದ್ದಾರೆ. ಒಂದು ಕಡೆ ಬಿಡದಿರ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ನೇಹಿತರೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಫುಲ್ಲು ಆಗಿದೆ. ಈಗ ದಮ್ ಕಟ್ತಾ ಇದ್ದಾರೆ. ನೋಡಿ ಮೇಲ್ಗಡೆ ಪ್ಲೇಟ್ ಹಾಕ್ಬಿಟ್ಟು ಈಗ ದಮ್ ಕಟ್ಟ ಅಂತ ತೂಕ ಇಟ್ಬಿಟ್ಟು ಈಗ ಮೇಲ್ಗಡೆ ಕೆಂಡ ಹಾಕ್ಕೊತಾ ಇದ್ದಾರೆ. ನೋಡಿ ಕೋಸಂಬರಿಗೆ ಸೌತೆಕಾಯಿ ಹಚ್ಕೊತಾ ಇದ್ದಾರೆ. ನೋಡಿ ಅಲ್ಲಿ ಕಾಳು ಸಾರಿಗೆ ಬದನೆಕಾಯಿ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲೆಲ್ಲನೂ ಹಾಕ್ತಾರಂಥ ಪ್ರಿಪ್ರೇಷನ್ಸ್ ಇಲ್ಲಿ.
ನೋಡಿ ಒಂದು 40,000 ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ನೋಡಿ ಎಲ್ಲ ಪಾತ್ರೆಗಳಲ್ಲೂ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ 150-200 kg ಪಾತ್ರೆಗಳಲ್ಲಿ ಮಾಡ್ತಾರಂಥ ಅಡುಗೆಗಳಿದು. ಅವ್ರಿಗೆ ಪಾತ್ರೆಗಳು ಆಲೂಗಡ್ಡೆ ಬದನೆಕಾಯಿ ತರಕಾರಿ ಹಾಕ್ಕೊತಾರಂಥದ್ದು. ಸ್ನೇಹಿತರೆ ನೋಡಿ ಮೆಂತೆ ಬಾತ್ ಅನ್ನೋದು ರೆಡಿಯಾಗಿದೆ. ಮೆಂತೆ ಬಾತ್ ಅನ್ನೋದು ಈಗ ದಮ್ ತೆಗೆದಿದ್ದಾರೆ. ದಮ್ ತೆಗೆದುಬಿಟ್ಟು ಈಗ ಬಳಸೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಹಾಂ ಹಾಂ ರೈಟ್ಸ್ ಅಲ್ಲ ಅಷ್ಟೇ, ಆದರೆ ಐಟಮ್ ಮಾತ್ರ ಸೂಪರ್. ಹಾಂ ಪಾತ್ರೆಗೆ ಅಂದಲ್ಲ. ಹಾಂ 2 ಪಾತ್ರೆ ಇಟ್ಟಿದ್ದೀರಿ. ಹಾಂ ಹೈಟ್ಗೆ ಹಾಂ ಇದಕ್ಕಿಂತ ದೊಡ್ಡದು. ಹಾಂ 4 ಕುಟ್ಟು ಅಂದಲ್ಲ ಅಷ್ಟೇ ಐಟು. ಹಾಂ 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 ಓಕೆ ಓಕೆ. ಅವರು ಭವ ಅಂತ ಮುನ್ನ MBBS. ಹಾಂ ಹಾಂ ಅವ್ರು ಅಲ್ಲಿರೋರು. ಇಲ್ಲಿ ಯಾರು ಇವರಾ? ಓಕೆ ಓಕೆ ಓಕೆ. ನಂಬರ್ 1 ಸ್ಪೆಷಲಿಸ್ಟ್ ಅವ್ರ ಪಾತ್ರೆಗಳಲ್ಲಿ. ಹಾಂ 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 ಮುಟ್ಟೆ ತಕ್ಕಾಗಲ್ಲ ಅಷ್ಟೇ. ಹಾಂ ಓಕೆ ಓಕೆ. ಹಾಂ ಹಾಂ ಮಾಡಿ 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 ಕರ್ಗ ಹಾಂ ಹೋಗ್ರಿ ಬರ್ರಿ ಜಾಸ್ತಿ ಬಂದಿದ್ರ ಒಂದು ಇದು ವಿಡಿಯೋ ಹಾಕು ನೋಡಿ. ಊಟ ಅನ್ನೋದು ಎಷ್ಟು ದೊಡ್ಡದಿದೆ, ಇದು ಸಕ್ಕತ್ತಾಗಿದೆ. ಇದು ಪೈಪಲ್ಲಿ ಮಾಡಿಸಿರೋದು, ಪೈಪಲ್ಲಿ ಮಾಡಿಸಿ. ಹಾಂ ವೈಟ್ಲೆಸ್. ಓಕೆ ಓಕೆ. ಹಾಂ ನೋಡಿ ಹೂಕೋಸು ಫುಲ್ಲು ಲೋಡೇ ಬಂದಿದೆ. ಈಗ ಇದೆಲ್ಲ ಬಾತ್ಗಳಿಗೆ ನಾಳೆ ಬೆಳಗ್ಗೆ ಟಿಫನ್ ಬಾತ್ಗೆ ಇದು ಹೂಕೋಸು ಬಂದಿರೋ ಅಂಥದ್ದು. ನೋಡಿ ಎಲ್ಲ ಕಟ್ ಮಾಡಿ ತೊಗೊಂಡೋಗ್ತಾ ಇದ್ದಾರೆ. ರಾಗಿ ಮುದ್ದೆ ಮಾಡ್ತಾ ಇದ್ದಾರೆ. ಕಾಳು ಸಾರು ಮತ್ತು ರಾಗಿ ಮುದ್ದೆ. ಹಾಂ ಹಾಂ ನೋಡಿ ರಾಗಿ ಹಸಿಟ್ಟು ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು ಮುದ್ದೆ ಆಗುತ್ತಣ್ಣ ಇದು? ಹಾಂ 800. ಹಾಂ ನೋಡಿ 800 ಮುದ್ದೆ ಆಗುತ್ತಂತೆ. ನೋಡಿ ಕಾಳು ಸಾರು ಅನ್ನೋದು ರೆಡಿಯಾಗಿದೆ. ಕಾಳು ಸಾರು ಈಗ ಎಲ್ಲ ತೊಗೊಂಬಂದು ಇಲ್ಲಿ ಪಾತ್ರೆ ಮುಂದೆಗಡೆ ಇಟ್ಕೊತಾ ಇದ್ದಾರೆ. ನೋಡಿ ಬೀನ್ಸು ಮತ್ತು ಕ್ಯಾರೆಟು ಬೇಯಿಸಿರೋದನ್ನು ಮತ್ತು ಆರಿಸ್ಬಿಟ್ಟು ಇದನ್ನು ಹಿಂಡ್ತಾ ಇದ್ದಾರೆ. ಹಿಂಡ್ಬಿಟ್ಟು ಇದನ್ನು ಪಲ್ಯ ಮಾಡೋದಂಥದ್ದು. ಸಾಸಿವೆ ಒಗ್ಗರಣೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಪಲ್ಯ ರೆಡಿ ಮಾಡೋದಂಥದ್ದು. ನೋಡಿ ಮನ್ಸಿನಬೆಲೆ ಜಾತ್ರೆಗೆ ಬಂದಿರೋಂಥ ರೇಷನ್ ತೋರಿಸ್ತೀನಿ. ನೋಡಿ ಅಕ್ಕಿ ಮೂಟೆಗಳು ನೋಡಿ ಟನ್ನುಗಳು ಬಂದಿದೆ. ಇದು ನೋಡಿ ಜಿ ಎಸ್ ಆರ್ ರೈಸು, ಜೀರಾ ರೈಸು ನೋಡಿ ಎಷ್ಟು ಬ್ಯಾಗ್ಗಳು ಬಂದಿದೆ, ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟೊಂದು ಬ್ಯಾಗ್ ಬಂದಿದೆ. ನೋಡಿ ಎಣ್ಣೆ ಟಿನ್ನುಗಳೇ ಬಂದಿದೆ. ಇಲ್ಲಿ ಏನೋ ಒಂದು 100 ಟಿನ್ ಬಂದಿರ್ಬೋದೇನೋ ಅನಿಸುತ್ತೆ. ನೋಡಿ ಎಲೆಗಳು ನೋಡಿ, ಉಪ್ಪು ಮತ್ತು ಬೇಳೆಗಳು ಇಲ್ಲೆಲ್ಲ ರೇಷನ್ ಬಂದಿರೋ ಅಂಥದ್ದು. ನೋಡಿ ಚಕ್ಕೆನೇ ಆಲ್ಮೋಸ್ಟ್ ಒಂದು 10 kg ಚಕ್ಕೆನೇ ಇದೆ. ಇದು ನೋಡಿ ಇದೆಲ್ಲ ಬಂದಿರೋ ಅಂಥದ್ದು ಇಲ್ಲಿಗೆ. ರೋಲು ಮತ್ತು ಸಕ್ಕರೆ, ಬೆಲ್ಲ, ಅಕ್ಕಿ ನೋಡಿ ಇಲ್ಲಿ ಅಕ್ಕಿ ಇದೆ ಇಲ್ಲಿ ನೋಡಿ. ಇದೆಲ್ಲ ಫುಲ್ಲು ರೇಷನ್. ಇದೆಲ್ಲ ಮತ್ತು ರಾಗಿ ಹಸಿಟ್ಟು ನೋಡಿ. ರಾಗಿ ಹಸಿಟ್ಟು ಈ ಕಡೆ ಇರೋದೆಲ್ಲ ರಾಗಿ ಹಸಿಟ್ಟೆ ಇದು ನೋಡಿ. ಇದೆಲ್ಲ ಫುಲ್ ರಾಗಿ ಹಸಿಟ್ಟು ಮೂಟೆಗಳು ಎಲ್ಲ. ಕಾಳು ಸಾರು ಮುದ್ದೆ ಫುಲ್ ಫೇಮಸ್ಸು. ಕಾಳು ಸಾರು ಮುದ್ದೆಗೆ ಇದು ಬಂದಿರೋ ಅಂಥದ್ದು.
ನೋಡಿ ಇದು ಎರಡನೇ ಪಾತ್ರೆ ರೆಡಿ ಆಗಿರೋಂಥದ್ದು. ಮೆಂತೆ ಬಾತ್ ಅನ್ನೋದು ಎರಡನೇ ಪಾತ್ರೆ ರೆಡಿ ಆಗಿದೆ. ಈಗ ದಮ್ ತೆಗಿತಾ ಇದ್ದಾರೆ ನೋಡಿ. ಇದಕ್ಕೆ ಮತ್ತೆ ಇನ್ನೊಂದು 15 kg ಅಕ್ಕಿ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಅದರಿಂದ ಪಾತ್ರೆ ತುಂಬ ಬಂದಿದೆ. ಇದು 90 kg ಅಕ್ಕಿ ಹಾಕಿ ಮಾಡಿರೋಂಥದ್ದು. ಮತ್ತು ಆ ಕಡೆ ಇನ್ನೊಂದು ಪಾತ್ರೆ ರೆಡಿ ಆಗ್ತಾ ಇದೆ ನೋಡಿ. ಈ ಕಡೆಯಿಂದ ಮತ್ತೆ ಸೌದೆ ತೆಗೆದು ಮತ್ತೆ ಆ ಕಡೆ ಇಡ್ತಾ ಇದ್ದಾರೆ. ಆ ಕಡೆ ಇನ್ನೊಂದು ಪಾತ್ರೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈ ಹೈಟ್ ಇರಬೇಕು, ಇಂಥವರೇ ಇದನ್ನು ತಿರುಗ್ಸೋಕ್ಕಾಗೋದು. ಹಾಂ ಹೆಂಗೈತಮ್ಮ ಕಾಳು ಸಾರು ಚೆನ್ನಾಯ್ತಾ? ಹಾಂ ಹೆಂಗೈತಣ್ಣ ಮೆಂತೆ ಬಾತು? ಚೆನ್ನಾಯ್ತಕ್ಕ? ಹಾಂ ಅಕ್ಕ ಮೆಂತೆ ಪಲಾವ್ ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ. ಚಟ್ನಿಗೆ ಮೆಂತೆ ಪಲಾವ್ ಚೆನ್ನಾಗಿದೆ. ಹಾಂ ನೋಡಿ ಎಲ್ಲ ಒಂದು 150-200 kg ಪಾತ್ರೆಗಳನ್ನು ಮಾಡಿರೋಂಥದ್ದು ನೋಡಿ. ರೈಸು ಹಾಂ ನೋಡಿ ಇವರೇ ಎಲ್ಲ ತುಂಬೋದು. ಈಗ ಪಾತ್ರೆಗಳಿಗೆ ಇದು ಬಕೆಟ್ಗಳಿಗೆ ಇವರೇ ತುಂಬ ರೆಡಿ ಮಾಡೋದು ನೋಡಿ. ಇದು ರಸ ಅಲ್ಲ ಇದು? ಹಾಂ ನೋಡಿ ಜೀರಿಗೆ ಮೆಣಸು ರಸ ಇದು ನೋಡಿ. ಇದು ಪಾಯಸ, ಹಳೆ ಕಾಲದ್ದು ಪಾಯಸ ಇದು. ಹಾಂ ನೋಡಿ ಮಜ್ಜಿಗೆ, ಇದು ನೀರು ಮಜ್ಜಿಗೆ, ಬೂಂದಿ ನೋಡಿ ಮೆಂತೆ ಪಲಾವ್. ನೋಡಿ ಅದು ಮೆಂತೆ ಬಾತು, ಇದು ಕಾಳು ಸಾರು. ಹಾಂ ಮುದ್ದೆ. ಹಾಂ ಓಕೆ ನೋಡಿ ಬೀನ್ಸ್ ಪಲ್ಯ. ಸ್ನೇಹಿತರೆ ನೋಡಿ ಇವರೇ NNS ಕ್ಯಾಟ್ರಿಂಗ್ ಓನರು ನೋಡಿ. ಇದು ಆಲ್ಮೋಸ್ಟ್ ಒಂದು 40,000 ಜನಕ್ಕೆ ಅಡುಗೆಗಳು ಮಾಡಿಸಿ ಈಗ ಬಳಸ್ತಾರಂಥದ್ದು ನೋಡಿ. ಆಲ್ಮೋಸ್ಟ್ 1, 2, 3 ಲೈನು. ಇದು ಟೈಮ್ ನೋಡಿದ್ರೆ ಆಲ್ಮೋಸ್ಟ್ ನೋಡಿ ಒಂದು 11 ಗಂಟೆ ಆಗಿದೆ, 11:30 ಆಗಿದೆ. 11:30ಗೆ ಊಟಕ್ಕೆ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ